ಹಾಯ್, ಎಲ್ರಿಗೂ ನಮಸ್ಕಾರ. ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ಬಹುತೇಕ ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕರ್ಜಿಕಾಯಿ ತರ್ಗ ಮಾಡ್ತಾರೆ. ತರ್ಗನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ವೇಯಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ 1 ಕಪ್ ಆಗುವಷ್ಟು ಮೈದಾ ಹಾಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಈಕ್ವಲ್ ಆಗಿ ತಗೊಂಡಿದ್ದೀನಿ. ಈಗ ಈ ವೇಡನ್ನು ನಾನು ಚಾನ್ಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ರೀತಿ ಗಂಟು ಇರಬಾರ್ದು ಅನ್ನೋದಕ್ಕೋಸ್ಕರ ಚಾನ್ಸ್ಕೋಬೇಕು. ಇಷ್ಟ ಆಯ್ತಲ್ಲ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಜ್ವಾನನ ಕೈಯಿಂದ ತಿಕ್ಬಿಟ್ಟು ಹಾಕ್ತೀನಿ. ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ. ಇದಕ್ಕೆ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಇಲ್ಲಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ 1-2 ಪಿಂಚ್ ಆಗುವಷ್ಟು ಇಂಗು ಮತ್ತು 1-2 ರಿಂದ 3 ಸ್ಪೂನ್ ಆಗುವಷ್ಟು ಹಸಿ ಎಣ್ಣೆ ಹಾಕ್ಕೊಳ್ಳಿ. ಕಾಯಿಸ್ಬಿಟ್ಟಾದರೂ ಹಾಕೋಬೋದು, ಇಲ್ಲ ಹಸಿಯಾಗಿ ಹಾಕೋಬೋದು. ಹಸಿಯಾಗಿ ಹಾಕೋತಾ ಇದ್ದೀನಿ ಇಲ್ಲಿ. ಹಾಗೆ ಕಡಲೆ ಹಿಟ್ಟು ತುಂಬ ಬೇಗ ತಿರುವಾಗುತ್ತೆ. ಹಾಗಾಗಿ ನೀಟಾಗಿ ನಿಧಾನಕ್ಕೆ ಸ್ವಲ್ಪವೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ಒಮ್ಮೆಗೆ ಜಾಸ್ತಿ ನೀರು ಹಾಕೋಬೇಡಿ. ಇದು ಚಪಾತಿ ಹದಕ್ಕಿರಬೇಕು. ತುಂಬ ತೆಳುವಾಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಚಪಾತಿ ಹದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟು ಕೈಗೆ ಅಂಟ್ತಾ ಇದ್ದರೆ ಈ ರೀತಿ ಆಯಿಲ್ ಹಚ್ಕೊಂಡು ಇದನ್ನು ಒಂದು 5 ನಿಮಿಷ ನೀಟಾಗಿ ನಾದಬೇಕು. ಇವಾಗ ನಾನು ಇದನ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಇಡ್ತಾ ಇದ್ದೀನಿ. 15 ನಿಮಿಷ ಆಗಿದೆ. ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕಿದೆ ನೋಡಿ ಇಲ್ಲಿ. ಇವಾಗ ನಾನು ಇದಕ್ಕೆ ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತೊಂದು 5 ನಿಮಿಷ ಇದನ್ನು ನೀಟಾಗಿ ನಾದ್ತೀನಿ. ಈ ರೀತಿ ಜಾಸ್ತಿ ಹೊತ್ತು ನಾದೋದ್ರಿಂದ ಇದರ ಮೇಲೆ ತರ್ಗದ ಮೇಲೆ ಗುಳ್ಳೆಗಳು ಬಬಲ್ ಫಾರ್ಮ್ ಆಗುತ್ತೆ. ಬಬಲ್ ಫಾರ್ಮ್ ಆಗೋದ್ರಿಂದನೇ ತರ್ಗ ತುಂಬ ಚೆನ್ನಾಗಾಗುತ್ತೆ. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ. ಎಷ್ಟು ನಾದ್ತೀವೋ ಅಷ್ಟು ಒಳ್ಳೆಯದು. ಈ ರೀತಿ 5 ನಿಮಿಷ ನಾದ್ಕೊಂಡಾದ್ಮೇಲೆ ಇದನ್ನು ನಾನೀಗ ಈ ರೀತಿ ಉದ್ದ ಸ್ಟ್ರೆಚ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬಾಲ್ಗಳು ಮಾಡೋಕ್ಕೆ, ಉಳ್ಳೆಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಿಟ್ಟು ಕೈಗೆ ಅಂಟ್ತಾ ಇದ್ರೆ ಒಂಚೂರು ಆಯಿಲ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ನಾನು ಒಂದು ಪೂರಿ ಸೈಜ್ ಆಗುವಷ್ಟು ಉಳ್ಳೆನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕೈಯಿಂದ ಈ ರೀತಿ ತಿಕ್ಕಬೇಕು. ಅದರಲ್ಲಿ ಕ್ರ್ಯಾಕ್ ಇರಬಾರ್ದು. ಕ್ರ್ಯಾಕ್ ಇಲ್ಲದೆ ಇರೋ ರೀತಿ ಈ ರೀತಿ ತಿಕ್ಕೊಂಡು ಎತ್ತಿಟ್ಕೋಬೇಕು. ನಾನು ಇದೇ ರೀತಿ ಅಷ್ಟು ಈ ಹಿಟ್ಟಿಂದ ಉಳ್ಳೆ ಮಾಡಿ ಇಟ್ಕೋತಾ ಇದ್ದೀನಿ. ಈ ಹಿಟ್ಟು ಒಣಗಬಾರ್ದು ಅಂತ ಮೇಲ್ಗಡೆ ಒಂಚೂರು ಆಯಿಲ್ ಹಾಕಿಬಿಟ್ಟು ಈ ರೀತಿ ಒಂಚೂರು ಸವರಿಬಿಟ್ಟು ಇಡ್ತಾ ಇದ್ದೀನಿ. ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಡೋಣ. ನಾನು ಇಲ್ಲಿ ಹಿಟ್ಟಿಗೆ ಹಚ್ಕೊಳ್ಳಿಕ್ಕೆ ಅಂತ ಮೈದಾ ಫ್ಲೋರ್ನ ತಗೊಳ್ತಾ ಇದ್ದೀನಿ. ಇವಾಗ ಒಂದೊಂದೇ ಉಳ್ಳೆನ ತಗೊಂಡು ಇದಕ್ಕೆ ಮೇಲ್ಗಡೆ ಕೆಳಗಡೆ 2 ಕಡೆ ಹಿಟ್ಟು ಹಚ್ಕೊಂಡು ನಾವು ಪೂರಿ ಯಾವ ಸೈಜ್ ಮಾಡ್ತೀವಲ್ಲ ಆ ಸೈಜ್ಗೆ ಇದನ್ನು ಲಡ್ಸ್ಕೊಳ್ಬೇಕು. ಮೆತ್ತಾ ಇದೆ ಅಂತ ಅನಿಸಿದರೆ ಮೇಲ್ಗಡೆ ಕೆಳಗಡೆ ಹಿಟ್ಟೊಂಚೂರು ಹಾಕ್ಕೊಳ್ಳಿ. ಇವಾಗ ಒಂದನೇ ತರಗ ರೆಡಿಯಾಗಿದೆ.
ನೋಡಿ ಇದರ ಥಿಕ್ನೆಸ್ ಇಷ್ಟಿರಬೇಕು, ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ. ಇದೇ ರೀತಿ ನಾವು ಅಷ್ಟು ಇದನ್ನು ಲಟ್ಸ್ಕೊಂಡಿಟ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ, ಒಂದೊಂದೇ ತರಕಾನ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಹಾಕಿದ ಮೇಲೆ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇದನ್ನ ಒಂಚೂರು ಒತ್ತಬೇಕು. ಈ ರೀತಿ ಒತ್ತೋದ್ರಿಂದ ಮೇಲ್ಗಡೆ ಗುಳ್ಳೆಗಳು ಬರುತ್ತೆ. ಇವಾಗ ಒಂದು ಮೈ ಆಗಿದೆ, ಇದನ್ನ ತಿರುಗಿ ಹಾಕ್ತಾ ಇದ್ದೀನಿ. ಮೇಲೆ ಕೆಳಗೆ ಮಾಡ್ಕೊತ ಇದನ್ನು ಒಂಚೂರು ಕ್ರಿಸ್ಪಿ ಆಗೋವರೆಗೂ ಕರಿಬೇಕು. ನೋಡಿ ಇದು ಹಾರ್ಡಾಗಿದೆ. ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ರೆಡಿ ಆಯ್ತು ಇವಾಗ ನಮ್ಮದು. ಇದೇ ರೀತಿ ಅಷ್ಟು ತರಗನ ಒಂದಾದ ನಂತರ ಒಂದು ಕರಿಬೇಕು. ಈ ರೀತಿ ತರಗ ಮಾಡಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಅಥವಾ ಗಾಳಿ ಹೋಗದಿರೋ ಡಬ್ಬದಲ್ಲಿ ಹಾಕಿಟ್ರೆ 1 ತಿಂಗಳವರೆಗೂ ಹಾಗೆ ಇರುತ್ತೆ, ಕ್ರಂಚಿಯಾಗೇ ಇರುತ್ತೆ, ಕೆಡೋದಿಲ್ಲ, ಮತ್ತು ಎಣ್ಣೆದು ಸ್ಮೆಲ್ಲು ಕೂಡ ಬರಲ್ಲ. ಈ ತರಗಕ್ಕೆ ಎಷ್ಟು ಮೇಲ್ಗಡೆ ಬಬಲ್ ಬರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು. ಸುಮ್ಮನೆ ಪ್ಲೇನ್ ಇರೋದಕ್ಕಿಂತ ಈ ರೀತಿ ಬಬಲ್ ಬರಬೇಕು ಅಂದರೆ ನೀವು ತರಗನ ನೀಟಾಗಿ ಒಂದು 5 ನಿಮಿಷ ನಾದಬೇಕು. ಕೈಗೆ ಮೆತ್ತಾ ಇದ್ದರೆ ಎಣ್ಣೆ ಹಚ್ಚಿಬಿಟ್ಟು ತಿಕ್ಕಿ ಒಂದು 5 ನಿಮಿಷ ನಾದಬೇಕು. ಎಷ್ಟು ಜಾಸ್ತಿ ನಾದ್ತಿರೋ ಅಷ್ಟು ಚೆನ್ನಾಗಿ ತರಗ ಬರುತ್ತೆ. ತರಗದ ಹಿಟ್ಟು ಕಲಿಸ್ಬೇಕಾದ್ರೆ ಖಾರದ ಪುಡಿನೂ ಹಾಕಿಬಿಟ್ಟು ಕಲಿಸ್ತಾರೆ, ಇಲ್ಲ ಹೀಗೆ ಪ್ಲೇನಾಗಿ ನಾನು ತೋರಿಸಿದ್ದೀನಲ್ಲ ಇಷ್ಟೇ ಸಾಮಗ್ರಿಗಳನ್ನ ಹಾಕಿ ಕೂಡ ಮಾಡ್ತಾರೆ. ಎರಡು ಬೇರೆ ಬೇರೆ ಟೇಸ್ಟ್ ಕೊಡುತ್ತೆ. ನನಗೆ ಪರ್ಸ್ನಲಿ ಪ್ಲೇನ್ ತರಗನೇ ಇಷ್ಟ ಖಾರ ಹಾಕೋದಕ್ಕಿಂತ. ನೋಡಿದ್ರಲ್ಲ ನಮ್ದಷ್ಟು ತರಗ ಇವಾಗ ರೆಡಿಯಾಗಿದೆ. 1 ತಿಂಗಳವರೆಗೂ ಇಟ್ಟರು ಇದು ಕೆಡಲ್ಲ, ಹಾಳಾಗಲ್ಲ. ಮತ್ತೆ ತಡ ಈ ಸಲ ದಸರಾಗೆ ನೀವು ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.